ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಹೆಡ್ಲೈನ್ ಗಳ ಮೂಲಕ ಇಂಗ್ಲಿಷ್ ಅನ್ನ ವಿಡಿಯೋದಲ್ಲಿ ಕಲಿಯೋಣ. ಮೊದಲ ಹೆಡ್ಲೈನ್ ಫ್ರೆಂಡ್ಸ್, ಮಮತಾ ಬ್ಯಾನರ್ಜಿ ಆದ್ಮೇಲೆ ಅಪಾಸ್ಟ್ರಫಿ ಎಸ್ ಇದೆ. ಅದರ ಅರ್ಥ ಮಮತಾ ಬ್ಯಾನರ್ಜಿ ಅವರ ಸ್ಪೀಚ್, ಭಾಷಣ ಅಟ್ ಆಕ್ಸ್ಫೋರ್ಡ್ ನಲ್ಲಿ, ಆಕ್ಸ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ. ಅಟ್ ಅಂದ್ರೆ ನಲ್ಲಿ ಎನ್ನುವಂತ ಅರ್ಥ ಬರುತ್ತೆ. ಡಿಸ್ರಪ್ಟೆಡ್ ಅಡ್ಡಿಪಡಿಸಲಾಗಿದೆ. ಡಿಸ್ರಪ್ಟ್ ಅಂತಂದ್ರೆ ಅಡ್ಡಿಪಡಿಸು. ಆಸ್ ಪ್ರೊಟೆಸ್ಟರ್ ಅಂತಂದ್ರೆ ಫ್ರೆಂಡ್ಸ್ ಪ್ರತಿಭಟನಾಕಾರ. ಯಾರು ಹೋರಾಟವನ್ನ ಮಾಡ್ತಾರೋ ಅವರಿಗೆ ಪ್ರೊಟೆಸ್ಟರ್ ಅಂತ ಕರಿತೀವಿ. ರೇಸ್ ಆರ್ಜಿಕರ್ ಇಶ್ಯೂ ಗೊತ್ತಲ್ಲ ಫ್ರೆಂಡ್ಸ್, ಪಶ್ಚಿಮ ಬಂಗಾಳದಲ್ಲಿ ಒಂದು ರೇಪ್ ಪ್ರಕರಣ. ಆ ಪ್ರಕರಣದ ಬಗ್ಗೆ ಧ್ವನಿಯನ್ನ ಏರಿಸೋದ್ರ ಮೂಲಕ, ಜಾಗೃತಿಯನ್ನ ಉಂಟು ಮಾಡೋದ್ರ ಮೂಲಕ ಮಮತಾ ಬ್ಯಾನರ್ಜಿಯವರ ಭಾಷಣಕ್ಕೆ ಅಡ್ಡಿಪಡಿಸಲಾಗಿದೆ. ಡಿಸ್ರಪ್ಟೆಡ್. ಫ್ರೆಂಡ್ಸ್, ನೆಕ್ಸ್ಟ್ ಹೆಡ್ಲೈನ್, ಕಾಂಗ್ರೆಸ್ ಎಂಪಿ ಪ್ರತಾಪ್ ಗರೀಸ್ ಪೋಯಂ. ಫ್ರೆಂಡ್ಸ್, ಕಾಂಗ್ರೆಸ್ನ ಒಬ್ಬರು ಎಂಪಿ ಪ್ರತಾಪ್ ಗರಿ ಅನ್ನುವಂಥವರು ಒಂದು ಪೋಯಂ ಅನ್ನ ಪಾರ್ಲಿಮೆಂಟ್ ಅಲ್ಲಿ ಹೇಳಿದ್ದಾರೆ. ಅದ್ರ ಬಗ್ಗೆ ಸುಪ್ರೀಂ ಕೋರ್ಟ್ ಒಂದು ಒಪಿನಿಯನ್ ನ ಕೊಟ್ಟಿದೆ. ಡಸ್ ನಾಟ್ ಸ್ಪ್ರೆಡ್, ಹರಡುವುದಿಲ್ಲ. ಡಿಸ್ಕಾರ್ಡ್ ಅಂತಂದ್ರೆ ಫ್ರೆಂಡ್ಸ್ ಭಿನ್ನಮತ ಅಥವಾ ಭಿನ್ನಾಭಿಪ್ರಾಯ. ಜನರ ಮಧ್ಯೆ ಅದು ಭಿನ್ನಾಭಿಪ್ರಾಯವನ್ನ, ಜಗಳವನ್ನ, ವಾದ ವಿವಾದಗಳನ್ನ ಸೃಷ್ಟಿ ಮಾಡಲ್ಲ ಅಂತ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿದೆ. SC ಅಂದ್ರೆ ಸುಪ್ರೀಂ ಕೋರ್ಟ್, ರೂಲ್ಸ್ ಸುಪ್ರೀಂ ಕೋರ್ಟ್ ತೀರ್ಪನ್ನ ನೀಡಿದೆ. ಆಸ್ ಅಂತಂದ್ರೆ ಫ್ರೆಂಡ್ಸ್ ಹಾಗೆ, ಅಂತೆ ಅನ್ನುವಂತ ಅರ್ಥ ಬರುತ್ತೆ. ಇಟ್ ಕಾಲ್ಸ್ ಫಾರ್ ಅನ್ನೋದು ಫ್ರೆಂಡ್ಸ್ ಒಂದು ಫ್ರೇಸಲ್ ವರ್ಬು. ಅದರ ಅರ್ಥ ಅನಿವಾರ್ಯ ಇದೆ ಅಂತ. ರೀಸನಬಲ್ ರೆಸ್ಟ್ರಿಕ್ಷನ್ಸ್, ಸಮಂಜಸವಾದ ನಿಬಂಧನೆಗಳ ಅಗತ್ಯತೆ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾವ್ದ್ರ ಮೇಲೆ? ಆನ್ ಫ್ರೀ ಸ್ಪೀಚ್, ಅಭಿವ್ಯಕ್ತ ಸ್ವಾತಂತ್ರ್ಯದ ಮೇಲೆ. ಫ್ರೀ ಸ್ಪೀಚ್ ಅಂತಂದ್ರೆ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್. ಓಕೆ. ಕಡೆಯ ಹೆಡ್ಲೈನ್ ಫ್ರೆಂಡ್ಸ್, ಕುನಾಲ್ ಕಮ್ರಾ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್, ಇವರ ಮೇಲೆ ಮಹಾರಾಷ್ಟ್ರದಲ್ಲಿ ಅಟ್ಯಾಕ್ ಆಗಿತ್ತು ಫ್ರೆಂಡ್ಸ್. ಗೆಟ್ ಅಂತಂದ್ರೆ ಪಡೆಯೋದು. ಇವರು ಕುನಾಲ್ ಅವರು ಪಡೆದುಕೊಂಡಿದ್ದಾರೆ ಇಂಟರಿಯಂ ಪ್ರೊಟೆಕ್ಷನ್, ಮಧ್ಯಂತರ ರಕ್ಷಣೆ. ಫ್ರಮ್ ಅಂದ್ರೆ ಹಿಂದ, ಅರೆಸ್ಟ್ ಅಂದ್ರೆ ಬಂಧನದಿಂದ. ಇಂಟರಿಯಂ ಪ್ರೊಟೆಕ್ಷನ್, ಮಧ್ಯಂತರ ರಕ್ಷಣೆಯನ್ನ ಕೋರ್ಟ್ ಇಂದ, ನ್ಯಾಯಾಲಯದಿಂದ ಪಡೆದಿದ್ದಾರೆ. ಅಂದ್ರೆ ಏನು? ನ್ಯಾಯಾಲಯದ ಮುಂದಿನ ಆದೇಶದವರೆಗೆ ಪೊಲೀಸ್ ಅವರು ಕುನಾಲ್ ಅವರನ್ನ ಅರೆಸ್ಟ್ ಮಾಡುವಂತಿಲ್ಲ, ಬಂಧನ ಮಾಡುವಂತಿಲ್ಲ ಅನ್ನುವುದು ಇಂಟರಿಯಂ ಪ್ರೊಟೆಕ್ಷನ್ ಅನ್ನುವುದರ ಅರ್ಥ ಫ್ರೆಂಡ್ಸ್. ಈ ರೀತಿ ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.